ಸಿಡಬ್ಲ್ಯೂಸಿಆರ್ಸಿ ಆದೇಶದ ವಿರುದ್ಧ ಕರವೇ ಅಧ್ಯಕ್ಷ ನಾರಾಯಣಗೌಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಪಾಲನೆ ಮಾಡಬಾರದು. ಒಂದು ವೇಳೆ ಸರ್ಕಾರ ಆದೇಶ ಪಾಲಿಸಿದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಪ್ರತಿ ಬಾರಿನೂ ರಾಜ್ಯಕ್ಕೆ ಹಿನ್ನಡೆ ಆಗ್ತಾನೇ ಇದೆ ಅಂತ ಅವರು ಹೇಳೋದು. ರಾಜ್ಯದ ಪರಿಸ್ಥಿತಿ ವಿವರಿಸುವಲ್ಲಿ ಸರ್ಕಾರ ಎಡವಿದೆ. ಸೊ ಆಗಸ್ಟ್ 3ರಂದು ತಮಿಳುನಾಡಿನ ಸಿಎಂ ಜೊತೆಗಿನ ಸಭೆಯಲ್ಲಿ ರಾಜ್ಯದ ಪರಿಸ್ಥಿತಿ ವಿವರಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಕರವೇ ಅಧ್ಯಕ್ಷ ನಾರಾಯಣಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಯ ನಡುವೆ ಸಿಡಬ್ಲ್ಯೂಆರ್ಸಿ ಈಗ ಕರ್ನಾಟಕಕ್ಕೆ ಮತ್ತೆ ಶಾಕ್ ನೀಡಿದೆ. ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಬಹಳ ದೊಡ್ಡ ಶಾಕಿಂಗ್ ವಿಚಾರ. ಈ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಕರವೇ ನಾರಾಯಣಗೌಡರು ಇದ್ದಾರೆ, ಮಾತನಾಡಿಸ್ತಾನೆ. ಸರ್, ಈಗ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಮಳೆ ಇಲ್ಲ, ಈ ಬಾರಿ ಮಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯೂ ಇಲ್ಲ. ಇಂತಹ ಬರದ ನಡುವೆ ಈಗ 3500 ಕ್ಯೂಸೆಕ್ ನೀರನ್ನು ನಿತ್ಯವೂ ಹರಿಸಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ. ಸರ್ಕಾರ ಈಗ ಏನಾದರೂ ಹರಿಸೋದಕ್ಕೆ ಮುಂದಾದರೆ, ಆದೇಶವನ್ನು ಪಾಲನೆ ಮಾಡೋದಕ್ಕೆ ಮುಂದಾದರೆ ಸರ್ಕಾರಕ್ಕೆ ಏನು ಹೇಳ್ತೀರಿ ನೇರವಾಗಿ? ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಹೇಳೋ ಮಾತು ಏನು ಅಂದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ತಮಿಳುನಾಡಿಗೆ 4.5 TMC ನೀರನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಡಖಂಡಿತವಾಗಿ ಹೇಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ನೀವೇನಾದರೂ ತಮಿಳುನಾಡಿನ ರಾಜಕೀಯ ಲಾಬಿಗೆ ಮಣಿದು ಕರ್ನಾಟಕದ ರೈತರನ್ನ ಬಲಿ ಕೊಟ್ಟು ಕರ್ನಾಟಕದ ಕುಡಿಯುವ ನೀರಿನ ಜನರ ಹಿತವನ್ನು ಕಾಪಾಡದೆ ತಮಿಳುನಾಡಿಗೆ ನೀರು ಕೊಟ್ಟಿದ್ದೇ ಆದರೆ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ರೈತರು ಭಾರಿ ದೊಡ್ಡ ಮಟ್ಟಕ್ಕೆ ಭುಗಿಲು ಹೇಳ್ತಾರೆ. 2004ರಲ್ಲಿ ಆದಂಥ ಆ ಚಳವಳಿ ಹೋರಾಟ ಮತ್ತೆ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅನ್ನೋದನ್ನ ನಿಮಗೆ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರ ಎಡುತ್ತಾ ಸರ್ ಇದನ್ನು, ರಾಜ್ಯದ ಪರಿಸ್ಥಿತಿಯನ್ನು, ಬರದ ಪರಿಸ್ಥಿತಿಯನ್ನು ಸಿಡಬ್ಲ್ಯೂಆರ್ಸಿಗೆ ಕಂಪ್ಲೀಟಾಗಿ ಅವರ ಗಮನಕ್ಕೆ ತರುವಂಥದ್ದು ಅಥವಾ ಪರಿಸ್ಥಿತಿಯನ್ನು ವಿಮರ್ಶೆ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಎಡವಿದೆಯಾ ಅಂತ? ಬಹುತೇಕ ನಮ್ಮ ರಾಜ್ಯ ಸರ್ಕಾರಗಳು ಮತ್ತು ನಮ್ಮ ಕಾನೂನು ತಜ್ಞರು, ನಮ್ಮ ವಕೀಲರು, ಕರ್ನಾಟಕ ಸರ್ಕಾರದ ವಕೀಲರು ಸರಿಯಾದ ಕರ್ನಾಟಕದ ಪರಿಸ್ಥಿತಿಯನ್ನು ಈ ಕಾವೇರಿಯ ನೀರು ನಿಯಂತ್ರಣ ಸಮಿತಿಯ ಮುಂದೆ ಇರಬಹುದು, ಇಲ್ಲ ಕಾವೇರಿಯ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ಅವರಿಗೆ ಸರಿಯಾದ ಮಾಹಿತಿ ಕೊಡದೆ ಏನಾದರೂ ವಿಫಲ ಆಯ್ತಾ ಅಂತ ಹೇಳಿ ನನಗನ್ನಿಸುತ್ತೆ. ಯಾಕೆಂದರೆ 100 ಕೋಟಿ ಹಣ, ರಾಜ್ಯ ಸರ್ಕಾರದ ಹಣ ನಾವು ವಕೀಲರಿಗಾಗಿ ಕೊಟ್ಕೊಂಡು ಬಂದಿದ್ದೀವಿ. ಇವತ್ತವರೆಗೂ ಕಾವೇರಿಯ ವಿಚಾರದಲ್ಲಿ ಕರ್ನಾಟಕದ ಪರವಾಗಿ ನಮಗೆ ಯಾವತ್ತೂ ನ್ಯಾಯ ಸಿಕ್ಕಿಲ್ಲ. ಆಗಿರುವಾಗ ಮತ್ತೆ ರಾಜ್ಯ ಸರ್ಕಾರ ತಕ್ಷಣ ಇವತ್ತು ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಯಾವ ಒಂದು ನಿಯೋಗವನ್ನು ಕರ್ನಾಟಕಕ್ಕೆ ಕಳಿಸ್ತೆ ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಏಕಾಏಕಿ ಇವತ್ತು 15 ದಿನಕ್ಕೆ 3500 ಕ್ಯೂಸೆಕ್ ನೀರನ್ನು ನೀವು ತಮಿಳುನಾಡಿಗೆ ಕೊಡಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕಾಗಿ ಫಸ್ಟು ನಮ್ಮ ವಾದವನ್ನು ಕೇಳಿ ಆಮೇಲೆ ನೀವು ಆದೇಶ ಮಾಡಿ ಅನ್ನೋದು ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ನೀರು ಕೊಟ್ಟು ಕರ್ನಾಟಕದ ಜನರ ಶಾಪಕ್ಕೆ ನಿಮ್ಮ ಸರ್ಕಾರ ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ ಅನ್ನೋದನ್ನ ನೇರವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ತಕ್ಷಣ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಿಮ್ಮ ಹೋರಾಟ, ಕಾನೂನಿನ ಹೋರಾಟ ನಡೀಬೇಕಾಗುತ್ತೆ. ಅದಕ್ಕಾಗಿ ಸರಿಯಾದ ವಕೀಲರು ನೇಮಕ ಆಗಬೇಕಾಗತ್ತೆ. ಪ್ರತಿ ಸಂದರ್ಭದಲ್ಲೂ 100 ಕೋಟಿ ದುಡ್ಡು ಕೊಡೋರಿಗೆ ಕಾವೇರಿ ವಿಚಾರದಲ್ಲಿ ಈ ಥರದ್ದು ಪ್ರತಿ ಸಲ ಕರ್ನಾಟಕ ಅನ್ಯಾಯ ಆಗೋದು ಯಾವ ಕಾರಣದಿಂದ ಅನ್ನೋದನ್ನ ಕರ್ನಾಟಕದ ಕಾನೂನು ತಜ್ಞರು, ನೀರಾವರಿ ತಜ್ಞರು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ರಾಜ್ಯ ಸರ್ಕಾರ ತಕ್ಷಣ ಮನವಿ ಸಲ್ಲಿಸುವಂಥದ್ದು ಆಗಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ. ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಸಿಎಂ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಒಂದು ಚರ್ಚೆ ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು ಬದ್ಧ ನಿಲುವನ್ನು ತೆಗೆದುಕೊಳ್ಬೇಕಾದಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು, ಸಿಎಂ ಅವರ ಹೆಗಲಿಗೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅವ್ರಿಗೆ ಏನಾದರೂ ಆಗ್ರಹವನ್ನು ಮಾಡ್ತೀರಾ ಹೇಗೆ? ಹೌದು,
ಇದು ಭಾರಿ ಹಿಂದೆ ನಡಿಬೇಕಾದಂಥ ಸಭೆ ಆಗಬೇಕಾಗಿತ್ತು. ಸುಮಾರು ಅನೇಕ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿಯ ನೀರಾವರಿ ತಜ್ಞರು, ಕಾನೂನು ತಜ್ಞರು ಮತ್ತು ನಮ್ಮ ಕರ್ನಾಟಕದ ನೀರಾವರಿ ಮತ್ತು ಕಾನೂನು ತಜ್ಞರ ಜೊತೆಯಲ್ಲಿ ಒಂದು ದೊಡ್ಡ ಚರ್ಚೆ ಆಗಿ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಹುಡುಕುವಂಥ ಕೆಲಸವನ್ನು ಇಲ್ಲಿವರೆಗೂ ಯಾವ ಮುಖ್ಯಮಂತ್ರಿಗಳು ಮಾಡಿರಲಿಲ್ಲ. ಆದರೆ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾನು ಬೆಂಗಳೂರಿಗೆ ಬಂದು ಶಿವಕುಮಾರ್ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಆಗಸ್ಟ್ 3ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ಚರ್ಚೆ ನಡೀತಿರುವಾಗ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳುವಂಥ ತೀರ್ಮಾನಕ್ಕೆ ಎರಡು ರಾಜ್ಯದ ಮುಖ್ಯಮಂತ್ರಿಗಳು ಬಂದರೆ ಯಾವ ಕಾವೇರಿಯ ಸಂಘರ್ಷ ಇತಿಹಾಸದಲ್ಲಿ ಉಳಿಬಾರ್ದು ಅನ್ನೋ ತೀರ್ಮಾನ ನಮ್ಮದಾಗಿದೆಯೋ ಅದಕ್ಕೊಂದು ತೆರೆಯನ್ನು ಎಳೆಯುವಂಥ ಕೆಲಸವನ್ನು ಇಬ್ಬರೂ ಮುಖ್ಯಮಂತ್ರಿಗಳು ಮಾಡಿದ್ರೆ ತಮಿಳುನಾಡು ಮತ್ತು ಕರ್ನಾಟಕ ಕಾವೇರಿ ವಿಚಾರದಲ್ಲಿ ಶಾಪಗ್ರಸ್ತರೇನಾಗಿದ್ದೀವೋ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋದು, ಶಾಶ್ವತವಾದ ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ಮನವಿ. ಭೇಟಿ ಆಗ್ತೀರಾ ಸರ್? ಅದಕ್ಕೂ ಮುಂಚೆ ಏನಾದರೂ ನಮ್ಮ CM ಏನಾದರೂ ಭೇಟಿಯಾಗಿ ವಿಚಾರದ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾವು ಸಹ ಅವ್ರಿಗೊಂದು ಮನವಿಯನ್ನು ಸಲ್ಲಿಸ್ತೀವಿ. ತಮಿಳುನಾಡಿನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಿಮ್ಮ ಮಾತುಕತೆ ಹೇಗಿರಬೇಕು ಅಂತ ಹೇಳಿ ನಮ್ಮ ಒಂದಷ್ಟು ವಿಚಾರಗಳನ್ನು ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಮನವಿ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಇದ್ರ ಜೊತೆಗೆ ವಾರ್ನಿಂಗ್ ಕೂಡ ಕೊಡ್ತೀರಿ. ಈಗ CWRC ಕೊಟ್ಟಿರುವಂಥದ್ದನ್ನ ಯಾವುದೇ ಕಾರಣಕ್ಕೂ ಪಾಲನೆ ಮಾಡೋದು ಬೇಡ. ಯಾವುದೇ ಈ ಪರಿಸ್ಥಿತಿಯಲ್ಲಿ ಕರ್ನಾಟಕ ತಮಿಳುನಾಡಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ನೀವು ಗಟ್ಟಿಯಾಗಿ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಿಮ್ಮ ವಾದವನ್ನು ಗಟ್ಟಿಯಾಗಿ ಮಂಡಿಸಬೇಕು ಹೊರತು ನೀವು ತಮಿಳುನಾಡಿನ ಲಾಬಿಗೆ ಮಣಿದು ಕರ್ನಾಟಕ ರೈತರ ಹಿತವನ್ನು ಬಲಿ ಕೊಟ್ಟು ನೀರು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಕರವೇ ಬುಗಿಲಿ ಹೇಳುತ್ತೆ ಅನ್ನೋ ಮಾತನ್ನು ಸಹ ನಾನು ಅವರಿಗೆ ನೇರವಾಗಿ ಹೇಳಿಬಿಟ್ಟು ಬರ್ತೀನಿ. ಇದಿಷ್ಟು ಕರವೇ ನಾರಾಯಣಗೌಡರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ರಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.